ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಈಗ ನಾವು ಶ್ರೀ ವಿಜಯ ಬರೆದ ಕಸವರವೆಂಬುದು ನೆರೆ ಸೈರಿಸಲಾರ್ಪೊಡೆ ಅನ್ನುವಂತಹ ಈ ಕಾವ್ಯ ಭಾಗದ ಪ್ರಶ್ನೋತ್ತರಗಳನ್ನು ಗಮನಿಸ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಮೊದಲ ಪ್ರಶ್ನೆ ಈಗ ನೋಡೋಣ. ಇದು 8 ಅಂಕದ ಪ್ರಶ್ನೆ. ಮಾನವನಲ್ಲಿ ಇರಬೇಕಾದ ಉದಾತ್ತ ಗುಣಗಳು ಕಾವ್ಯ ಭಾಗದಲ್ಲಿ ಹೇಗೆ ವ್ಯಕ್ತವಾಗಿದೆ? ಅಥವಾ ಎರಡನೇ ಪ್ರಶ್ನೆ ನೋಡಿ, ಸಹನೆ ಮಾನವನಲ್ಲಿ ಇರಬೇಕಾದ ಅಗತ್ಯ ಗುಣ ಎನ್ನುವಂತಹ ಮಾತು ಈ ಕಾವ್ಯ ಭಾಗಕ್ಕೆ ಹೇಗೆ ಅನ್ವಯವಾಗುತ್ತದೆ? ವಿವರಿಸಿರಿ. ಉತ್ತರ ನೋಡೋಣ ಈಗ. ಛಲ ಅಥವಾ ವೀರತ್ವ ಅನ್ನುವಂಥದ್ದು ಒಬ್ಬ ವ್ಯಕ್ತಿಯ ಉದಾತ್ತವಾದಂತಹ ಗುಣ. ಛಲ ಮತ್ತು ವೀರತ್ವ ಯಾವ ಮನುಷ್ಯನಲ್ಲಿ ಇರುವುದೋ ಆತನನ್ನು ಆ ಗುಣಗಳು ಶ್ರೇಷ್ಠನನ್ನಾಗಿ ಮಾಡುತ್ತವೆ ಅನ್ನುವಂಥದ್ದನ್ನು ಈ ಕಾವ್ಯ ಭಾಗದಿಂದ ನಾವು ತಿಳಿದುಕೊಳ್ಳಬಹುದು. ಶತ್ರುಗಳಿಂದ ರಾಜ್ಯವನ್ನು ಗೆದ್ದುಕೊಳ್ಳಬೇಕು ಎಂದು ಛಲ ಹಿಡಿದರೆ, ಹಠ ಹಿಡಿದರೆ, ನೆಲ ಎಷ್ಟು ದೊಡ್ಡದು, ಧೂಳಿನ ಕಣ ಕೂಡ ಅಷ್ಟೇ ದೊಡ್ಡದು. ಛಲ ಒಂದು ಧೂಳಿನ ಕಣವನ್ನು ಕೂಡ ಶತ್ರುಗಳಿಗೆ ಬಿಟ್ಟುಕೊಡುವುದಿಲ್ಲ. ಇದು ವೀರಗುಣ ಅಥವಾ ವೀರತ್ವದ ಗುಣ. ಈ ಕಾವ್ಯ ಭಾಗಕ್ಕೆ ಸಂಬಂಧಿಸಿದ ಹಾಗೆ ಪ್ರೀತಿ ಅನ್ನುವಂಥದ್ದು ಒಂದು ಉದಾತ್ತವಾದಂತಹ ಗುಣ. ಅದನ್ನು ಇನ್ನೊಬ್ಬರಿಗೆ ನೀಡಬಹುದೇ ಹೊರತು ಅದನ್ನು ಕಸಿದುಕೊಳ್ಳಲಾಗುವುದಿಲ್ಲ. ಹಾಗೆಯೇ ಈ ಪ್ರೀತಿ ಅನ್ನುವಂಥದ್ದು ಒಂದು ಉದಾತ್ತವಾದಂತಹ ಗುಣವಾಗಿದ್ದು ಅದು ಮನುಷ್ಯನನ್ನು ಉದಾತ್ತನನ್ನಾಗಿಸುತ್ತದೆ, ಅಂದರೆ ಶ್ರೇಷ್ಠನನ್ನಾಗಿಸುತ್ತದೆ. ಹಾಗೆ ತನಗೆ ಪ್ರಿಯವೆನಿಸಿದಾಗ ಪರರ ರಾಜ್ಯವನ್ನು ಅದು ಎಷ್ಟೇ ದೊಡ್ಡದಾಗಿರಲಿ ಕಿರಿದು ಎಂದು ಭಾವಿಸಿ ಕೊಟ್ಟು ಬಿಡಬಹುದು. ತನ್ನದನ್ನು ದಾನ ಮಾಡುವಾಗ ಅದು ಎಷ್ಟೇ ಹಿರಿದಾಗಿದ್ದರೂ ಅದನ್ನು ಕಿರಿದು ಎಂದು ಭಾವಿಸಿ ದಾನ ಮಾಡಬಹುದು. ಈ ಛಲ ಹಾಗೂ ಪ್ರೀತಿ ಅನ್ನುವಂತಹ ಈ 2 ಗುಣಗಳು ಸಮಬಲವಾಗಿ ನೆಲೆಸಿರುವಾಗ ನೆಲದ ವಿಷಯದಲ್ಲಿ ಹಿರಿದು ಕಿರಿದು ಅನ್ನುವಂತಹ ಯಾವುದೇ ವ್ಯತ್ಯಾಸವನ್ನು ಎಣಿಸಬಾರದು. ಹಾಗೆಯೇ ಇನ್ನೊಂದು ದೊಡ್ಡ ಗುಣವಾದಂತಹ ತ್ಯಾಗ, ಇದೂ ಕೂಡ ಉದಾತ್ತವಾದ ಗುಣವಾಗಿದ್ದು ಮನುಷ್ಯನನ್ನು ಉದಾತ್ತವಾದ ವ್ಯಕ್ತಿಯನ್ನಾಗಿಸುವಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಯಾವಾಗ ಅತಿ ಆಸೆಯನ್ನು ಹೊಂದಿದಂತಹ ಮಾನವರು ಐಶ್ವರ್ಯಕ್ಕಾಗಿ ತಮ್ಮ ಪ್ರಾಣವನ್ನೂ ಕೊಡುತ್ತಾರೋ ಅದರ ಜೊತೆಗೆ ಇತರರನ್ನೂ ಕೂಡ ಅವರು ನಾಶ ಮಾಡುತ್ತಾರೆ. ಲಕ್ಷ್ಮಿ ತಮಗೆ ಒಲಿದರೆ ಅವಳನ್ನು ಎಡೆಬಿಡದೆ ಓಲೈಸುತ್ತಾರೆ. ಒಂದು ವೇಳೆ ಅವಳು ಒಲಿಯದಿದ್ದರೆ ಅವಳನ್ನು ಹಳೆಯುತ್ತಾರೆ. ಈ ಸಣ್ಣತನ ಅಥವಾ ಸಣ್ಣ ಗುಣ ಮನುಷ್ಯನನ್ನು ಕೀಳಾಗಿಸುತ್ತದೆಯೇ ಹೊರತು ಅದು ಆತನನ್ನು ಉದಾತ್ತನಾಗಿಸುವುದಿಲ್ಲ. ಆದರೆ ತ್ಯಾಗವುಳ್ಳಂತಹ ಮಹಾಪುರುಷರು ಹಾಗಲ್ಲ. ಅವರು ಲಕ್ಷ್ಮಿಯನ್ನು ದುರಾಶಾ ಪೀಡಿತರಂತೆ ಹಳಿದು ಲಕ್ಷ್ಮಿಯನ್ನು ತೊತ್ತನ್ನು ಬಿಡುವಂತೆ ಎಂದೆಂದಿಗೂ ಬಿಡುವುದಿಲ್ಲ. ಈ ತ್ಯಾಗ ಪುರುಷರಿಗೆ ಲಕ್ಷ್ಮಿ ಹಣಕ್ಕಾಗಿ ಮುಖ್ಯವಾಗುವುದಿಲ್ಲ, ಆಕೆ ಗುಣಕ್ಕಾಗಿ ಮುಖ್ಯವಾಗುತ್ತಾಳೆ. ಅದರ ಜೊತೆಯಲ್ಲೇ ಸಹನೆ ಅನ್ನುವಂತಹ ಒಂದು ಉದಾತ್ತವಾದಂತಹ ಗುಣ. ಈ ಗುಣವೂ ಕೂಡ ಮನುಷ್ಯನನ್ನು ಬಹಳಷ್ಟು ಶ್ರೇಷ್ಠವನ್ನಾಗಿಸುತ್ತದೆ, ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಪರರ ವಿಚಾರವನ್ನು ಧರ್ಮವನ್ನು ಹೆಚ್ಚಾಗಿ ಸಹಿಸುವ ಸಹನ ಗುಣವೇ ಚಿನ್ನ. ಆದರೆ ಈ ಸಹಿಷ್ಣುತೆ ಅನ್ನುವಂಥದ್ದು ಎಲ್ಲರಲ್ಲಿಯೂ ಇರುವುದಿಲ್ಲ. ಎಲ್ಲರೂ ತಮ್ಮ ತಮ್ಮ ಅಸಹನ ಗುಣದಿಂದ ಮಿತಿಮೀರಿ ಸಂಕಟವನ್ನು ಉಂಟು ಮಾಡುತ್ತಾರೆ. ಅವರಿಗೆ ಕಸವೇನು ಚಿನ್ನವೇನು, ಅವರ ದೃಷ್ಟಿಯಲ್ಲಿ ಎರಡೂ ಒಂದೇ. ಹಾಗಾಗಿ ಮನುಷ್ಯರಿಗೆ ಸಹನ ಗುಣ ಅತ್ಯಂತ ಮುಖ್ಯವಾದದ್ದು. ಈ ಎಲ್ಲ ಗುಣಗಳ ಜೊತೆಗೆ ಕವಿ ಹೇಳುತ್ತಾರೆ, ಶ್ರೇಷ್ಠತೆ ಅನ್ನುವಂಥದ್ದು ಕೂಡ ಒಂದು ದೊಡ್ಡ ಗುಣ. ಅದು ಕೂಡ ಮನುಷ್ಯನನ್ನು ಶ್ರೇಷ್ಠನನ್ನಾಗಿಸುತ್ತದೆ ಅಥವಾ ಉದಾತ್ತ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಈ ಜೀವನ ಎಂದರೆ ಶ್ರೇಷ್ಠ ಗುಣಗಳಿಂದ ಕೂಡ ಕೀರ್ತಿಶಾಲಿಗಳಾಗುವುದು. ಗುಣದಲ್ಲಿ ಶ್ರೇಷ್ಠರೆನಿಸಿದವರು
ಸರಿಯಾದ ಕ್ರಮವನ್ನು ನೆಲೆಗೊಳ್ಳುವಂತೆ ಕೀರ್ತಿವಂತರಾಗಿ ಬಾಳಬೇಕು. ತಾನು ಹಾಗೂ ಇತರರೂ ಕೂಡ ಹಾಳಾಗುವಂತೆ ನಿಂದೆಗೆ ಗುರಿಯಾಗಿ ಬಾಳುವಂತಹ ಮನುಷ್ಯರ ಬಾಳು ಅದು ಬಾಳಲ್ಲ. ಅದು ಚಂದ್ರ ನಕ್ಷತ್ರಗಳು ಇರುವವರೆಗೂ ಇರುವುದಿಲ್ಲ. ಅಂತಹ ಬದುಕು ಸ್ಥಿರವಲ್ಲ. ಅಂದರೆ ಶ್ರೇಷ್ಠತೆ ಇಲ್ಲದೆ ಇರುವಂತಹ ಬದುಕು ಸ್ಥಿರವಲ್ಲ. ಅಂತಹ ಬದುಕಿನಿಂದಾಗಿ ಕೆಟ್ಟ ಹೆಸರನ್ನು ಹೊತ್ತು ಬದುಕುವುದಕ್ಕಿಂತ ಗುಣವಂತರು ಎನಿಸಿ ಕೀರ್ತಿಶಾಲಿಗಳಾಗಿ ಬದುಕುವುದೇ ಬದುಕು. ಏಕೆಂದರೆ ಕೀರ್ತಿ ಸೂರ್ಯ ಚಂದ್ರರು ಇರುವವರೆಗೂ ಅದು ನಿಲ್ಲುವಂಥದ್ದು. ಇನ್ನು ಕೋಪ ಎನ್ನುವಂತಹ ಗುಣದ ಬಗ್ಗೆ ಕವಿ ಈ ರೀತಿ ಹೇಳುತ್ತಾರೆ. ಕೋಪ ಬಂದಾಗ ಜನರೆಲ್ಲರೂ ಕೂಡ ಇನ್ನೊಬ್ಬರನ್ನು ಹಳೆಯುತ್ತಾರೆ. ಸಂತೋಷವಾದಾಗ ಹೊಗಳುತ್ತಾರೆ. ತಮ್ಮ ಕೆಟ್ಟತನ ಮತ್ತು ಒಳ್ಳೆಯತನಗಳಿಗೆ ತಾವೇ ಹೊಣೆಯಾಗುತ್ತಾರೆ. ಹಾಗಾಗಿ ಕೋಪ, ನಿಂದೆಗಳಂತಹ ಸಣ್ಣ ಗುಣಗಳನ್ನು ಬಿಟ್ಟು ಉದಾತ್ತ ಗುಣಗಳನ್ನು ರೂಢಿಸಿಕೊಳ್ಳಬೇಕಾದದ್ದು ಬಹಳ ಮುಖ್ಯವಾಗ್ತದೆ. ಜನರು ತನ್ನನ್ನು ತೆಗಳುತ್ತಾರೆ, ಹೊಗಳುತ್ತಾರೆ ಎನ್ನುವುದನ್ನು ವಿಚಾರಿಸುವುದಕ್ಕಿಂತ ಈ ಲೋಕದಲ್ಲಿ ಎಲ್ಲರಿಗೂ ಕೂಡ ಹಿತಕರವಾಗಿ ಒಳ್ಳೆಯದಾಗಿ ನಡೆಯತಕ್ಕದ್ದೇ ಒಂದು ಉದಾತ್ತವಾದಂತಹ ಗುಣ, ಉದಾತ್ತವಾದಂತಹ ವ್ಯಕ್ತಿತ್ವ ಅದು. ಹೀಗೆ ಮನುಷ್ಯರಲ್ಲಿ ಇರಬೇಕಾದಂತಹ ಉದಾತ್ತ ಗುಣಗಳ ಅಗತ್ಯವನ್ನು ಈ ಕಾವ್ಯ ಭಾಗದಲ್ಲಿ ನಾವು ಕಂಡುಕೊಳ್ಳಬಹುದು. ವಿದ್ಯಾರ್ಥಿಗಳೇ, 6 ಅಂಕದ ಪ್ರಶ್ನೆ ನೋಡಿ. ನೃಪತುಂಗನ ವೈಭವದ ಪೆಂಪು ಕಾವ್ಯ ಭಾಗದಲ್ಲಿ ಹೇಗೆ ವ್ಯಕ್ತವಾಗಿದೆ ವಿವರಿಸಿರಿ. ಉತ್ತರ ನೋಡಿ. ನೃಪತುಂಗನ ವೈಭವದ ಪೆಂಪು ವೀರತ್ವದ ಹಿನ್ನೆಲೆಯಲ್ಲಿ ಇಲ್ಲಿ ಅಭಿವ್ಯಕ್ತಿಯಾಗಿದೆ. ನೃಪತುಂಗ ಒಬ್ಬ ದೊಡ್ಡ, ಬಹಳಷ್ಟು ಪರಾಕ್ರಮಿಯಾಗಿರುವಂತಹ ಒಬ್ಬ ರಾಜ. ಆತ ಯುದ್ಧದಲ್ಲಿ ತನಗೆ ಸೋತು ಶರಣಾಗತರಾದಂತಹ ರಾಜರಿಂದ ಸನ್ಮಾನಿತನಾದವನು. ನೃಪತುಂಗನ ಪಾದಗಳು ಶರಣಾಗತ ಶತ್ರುರಾಜರ ಕಿರೀಟಗಳ ರತ್ನಕಾಂತಿಯಿಂದ ಕಂಗೊಳಿಸ್ತಾ ಇದ್ವು. ನೃಪತುಂಗನ ಪಾದಗಳಿಗೆ ನಮಸ್ಕರಿಸಿದ ಶತ್ರುರಾಜರ ಶಿರೋಭೂಷಣಗಳಿಂದ ಮುತ್ತು ರತ್ನಗಳು ಕಳಚಿಕೊಂಡು ಉದುರಿರಲು ನೃಪತುಂಗ ವೈಭವದ ಪೆಂಪಿನಿಂದ ಮೆರೆಯುತ್ತಿದ್ದಾನೆ. ಆತನ ಸಭೆಯ ಅಂಗಳವೆಲ್ಲ ನಕ್ಷತ್ರ ಖಚಿತವಾದ ಆಕಾಶದಂತೆ ಶೋಭಿಸ್ತಾ ಇದ್ವಂತೆ. ಅಷ್ಟೇ ಅಲ್ಲ, ಶ್ರುತಮಂಡಲದ ರಾಜರು ಕಾಣಿಕೆಯಾಗಿ ಕಳಿಸಿಕೊಟ್ಟ ಆನೆಗಳು ಸುರಿಸುವ ಮದೋದಕದ ಪ್ರವಾಹದಿಂದ ನೃಪತುಂಗನ ಅರಮನೆ ಸದಾಕಾಲವೂ ಕೂಡ ಕೆಸರಾಗಿರ್ತಾ ಇತ್ತು. ಹೀಗೆ ನೃಪತುಂಗನ ವೈಭವದ ಪೆಂಪನ್ನು ಈ ಕಾವ್ಯ ಭಾಗದಲ್ಲಿ ನೋಡಬಹುದು. 1 ಅಂಕದ ಪ್ರಶ್ನೆಯನ್ನು ಗಮನಿಸಿ. ಕಸವರವೆಂಬುದುಂ ನೆರೆ ಸೈರಿಸಲಾರ್ಪೊಡೆ ಈ ಕೃತಿಯನ್ನು ಬರೆದ ಕವಿಯ ಹೆಸರೇನು? ಉತ್ತರ ಶ್ರೀ ವಿಜಯ. 2ನೇ ಪ್ರಶ್ನೆ ನೋಡಿ. ಕಸವರ ಎಂದರೇನು? ಉತ್ತರ ಕಸವರ ಎಂದರೆ ಚಿನ್ನ ಅಥವಾ ಬಂಗಾರ. 3ನೇ ಪ್ರಶ್ನೆ. ನಿಜವಾದ ಕಸವರ ಯಾವುದು? ಉತ್ತರ ನಿಜವಾದ ಕಸವರ ಪರವಿಚಾರ ಹಾಗೂ ಪರಧರ್ಮಗಳನ್ನು ಗೌರವಿಸುವುದು. ಮುಂದಿನ ಪ್ರಶ್ನೆ. ಕಸ ಹಾಗೂ ಕಸವರ ಈ ಎರಡನ್ನೂ ಒಂದೇ ಆಗಿ ಕಾಣುವ ಜನ ಯಾರು? ಉತ್ತರ ಪರವಿಚಾರ ಹಾಗೂ ಧರ್ಮಗಳನ್ನು ಸಹಿಸದ ಜನ ಕಸ ಹಾಗೂ ಕಸವರಗಳು ಎರಡನ್ನೂ ಒಂದೇ ಆಗಿ ಕಾಣುವ ಜನ. ಮುಂದಿನ ಪ್ರಶ್ನೆ. ನೃಪತುಂಗನ 2 ಬಿರುದುಗಳು ಯಾವುವು? ಉತ್ತರ ವೀರನಾರಾಯಣ ಹಾಗೂ ನರಲೋಕ ಚಂದ್ರ. ಮುಂದಿನ ಪ್ರಶ್ನೆ. ನಿಜವಾದ ಬಾಳು ಯಾವುದು? ಉತ್ತರ ಒಳ್ಳೆಯ ಗುಣಗಳಿಂದ ಕೀರ್ತಿವಂತರಾಗಿ ಬಾಳುವುದೇ ನಿಜವಾದ ಬಾಳು. ಕೊನೆಯ ಪ್ರಶ್ನೆ. ನೃಪತುಂಗನ ಅರಮನೆ ಯಾವುದರಿಂದ ಕೆಸರಾಗಿತ್ತು? ಉತ್ತರ ನೃಪತುಂಗನ ಅರಮನೆ ಶತ್ರುರಾಜರ ಆನೆಗಳು ಸುರಿಸಿದ ಮದೋದಕದ ಪ್ರವಾಹದಿಂದ ಕೆಸರಾಗಿತ್ತು. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.